ಬಿಗ್ ಬಾಸ್ ಏನಾಗ್ತಿದೆ ಬಿಗ್ ಬಾಸಲ್ಲಿ? ಪ್ರತಿ ದಿವಸ ಬರೀ ಜಗಳ, ಕಿತ್ತಾಟ. ಈ ಜಗಳ ಮತ್ತು ಕಿತ್ತಾಟಕ್ಕೆ ಮುಖ್ಯಸ್ಥೆಯಾಗಿ ನಿಂತ್ಕೊಳ್ಳೋದು ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವರು ಹೇಳ್ತಾರೆ, ನಾನು 3ನೇ ವಾರದಲ್ಲಿ ಮಾಡಿರತಕ್ಕಂಥ ಒಂದು ಸಣ್ಣ ತಪ್ಪಿನಿಂದ ನಾನು ಪ್ರತಿ ದಿವಸ ಕೆಟ್ಟವಳಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ರಕ್ಷಿತಾಯಿಂದ ಅಂತ ಹೇಳಿಬಿಟ್ಟು ರಕ್ಷಿತಾ ಮೇಲೆ ಆಪಾದನೆ ಹೊರಿಸಿದ್ದಾರೆ. ನಾನು ಅವಳಿಗೆ ಯಾವುದೇ ರೀತಿಯಲ್ಲೂ ಕ್ಷಮೆ ಕೊಡೋದಿಲ್ಲ, ಏಕೆಂದರೆ ಅವಳಿಂದನೇ ನಾನು ಈ ರೀತಿ ಕೆಟ್ಟದಾಗಿ ಕಾಣಿಸ್ತಾ ಇರೋದು ಅಂತ. ಆ್ಯಕ್ಚುಲಿ ಹೇಳಬೇಕು ಅಂತಂತಂದರೆ ಅಶ್ವಿನಿ ಗೌಡ ಅವರು ನಡ್ಕೊಳ್ಳೋ ರೀತಿಯಿಂದ ಕೆಟ್ಟದಾಗಿ ಕಾಣಿಸ್ತಾ ಇದ್ದಾರೆ ಹೊರತು ಇದಕ್ಕೆ ಯಾವುದೇ ರೀತಿಯಲ್ಲೂ ರಕ್ಷಿತಾ ಅವರು ಕಾರಣ ಆಗೋದಿಲ್ಲ. ಇನ್ನು ಧ್ರುವಂತ್ ಅವರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ 6 ವಾರದಿಂದ ತಾನು ಈ ಮನೆಯಲ್ಲಿ ಇದ್ದೆ ಅನ್ನೋದನ್ನೇ ಮರ್ತಿದ್ರು. ಈಗ 6 ವಾರದ್ದು ಸೇರಿಸಿ ಈಗ ಈ ವಾರದಲ್ಲಿ ರೊಚ್ಚಿಗೆದ್ಬಿಟ್ಟಿದ್ದಾರೆ. ಇನ್ನು ರಿಷಾ ಅವರು ತೊಗೊಂಡ್ರೆ, ರಿಷಾ ಅವರು ನಾನು ಬಂದಿರೋದೇ ಬಿಗ್ ಬಾಸ್ಗೆ ಜಗಳ ಆಡೋದಕ್ಕೆ, ಮತ್ತು ನಾನು ಕಾಣಿಸ್ಕೊಳ್ಬೇಕು ಅಂತಂದರೆ ನಾನು ಜಗಳ ಮಾಡಬೇಕು ಅನ್ನೋದನ್ನೇ ಮುಖ್ಯವಾಗಿ ಕಾರಣ ಇಟ್ಕೊಂಡು ನಡ್ಕೊಳ್ತಾ ಇದ್ದಾರೆ. ಇನ್ನು ಗಿಲ್ಲಿ ಮತ್ತು ಕಾವ್ಯ ವಿಚಾರಕ್ಕೆ ಬಂದರೆ, ಕಾವ್ಯ ಮತ್ತು ಗಿಲ್ಲಿ ನಡುವೆ ಇರೋದು ಒಂದು ಒಳ್ಳೆಯ ಸ್ನೇಹ, ಗೆಳೆತನ. ಯಾವುದೇ ರೀತಿಯಲ್ಲೂ ಗಿಲ್ಲಿಗೆ ಕಾವ್ಯ ಸಪೋರ್ಟ್ ಮಾಡ್ತಾ ಇಲ್ಲ. ಅವಳ ಆಟ ಅವಳು ಆಡ್ತಾ ಇದ್ದಾಳೆ. ಆದರೆ ಎಲ್ಲರೂ ಪ್ರತಿಯೊಬ್ಬರೂ ಕಾವ್ಯದಿಂದ ಗಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಕಾವು ಅಂದ್ಕೊಂಡಿರ್ತಾನೆ ಅಂತ ದೂರ್ತಾ ಇದ್ದಾರೆ. ಆದರೆ ಇಲ್ಲಿ ಕಾವ್ಯ ಯಾವುದೇ ರೀತಿಯಲ್ಲೂ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಗಿಲ್ಲಿ ಒಂದು ಎಚ್ಚೆತ್ಕೊಳ್ಬೇಕಾದ ಒಂದು ವಿಚಾರ ಏನಪ್ಪ ಅಂತಂತಂದರೆ, ಪ್ರತಿಯೊಂದನ್ನು ಕಾಮಿಡಿಯಾಗಿ ತಗೊಂಡು ಅದನ್ನು ಮನೆಯಲ್ಲಿ ಎಲ್ಲರ ಮುಂದೆ ಹೇಳಿ ಕೆಟ್ಟವರಾಗ್ತಾ ಇರೋದು. ಗಿಲ್ಲಿಯವರು ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಯಾಕೆಂತಂದರೆ ಪ್ರತಿಯೊಂದು ವಿಚಾರನೂ ಹಾಸ್ಯಾಸ್ಪದವಾಗಿ ಇರಬಾರ್ದು. ಯಾವತ್ತೂ ಅಷ್ಟೇ ಹಾಸ್ಯ ಅನ್ನೋದು ಹಾಸ್ಯವಾಗಿ ಕಾಣಿಸ್ಬೇಕೇ ಹೊರತು ಬೇರೆಯವ್ರನ್ನ ಟ್ರಿಗರ್ ಮಾಡೋದು, ಆಮೇಲೆ ಅವ್ರನ್ನ ಕಂಡಮ್ ಮಾಡೋದು, ಅವರು ನಡ್ಕೊಂಡಿರೋ ರೀತಿಯನ್ನು ಎತ್ತಿ ಮಾಡಿಕೊಂಡು ನಗೋದು, ಈ ಥರ ಕೆಲಸಗಳನ್ನ ಮಾಡಬಾರ್ದು. ಇದು ಅವ್ರಿಗೆ ನಾಳೆ ದಿವಸ ಎಫೆಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ನೋಡಿ, ಆನಂದಿಸಿ. ನಾನು ಏನು ಹೇಳಿದ್ದೀನಿ ಅಂತ ಕಮೆಂಟ್ ಮೂಲಕ ನೀವು ಯೋಚನೆ ಮಾಡಿ ತಿಳಿಸಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸುದೀಪ್ ಸರು ಇವತ್ತು ಏನೇನು ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.